ನೀರಾವರಿ ತಜ್ಞರು ಕೆ.ಟಿ. ಗಂಗಾಧರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಇವಾಗ ತಮಿಳುನಾಡಿಗೆ ಹರಿಸಬೇಕಾಗಿದ್ದ ನೀರಿನ ಪ್ರಮಾಣದ್ದೇನೆ ಹರಿಸಿ ಅಂತ ಹೇಳ್ತಿರೋದಾದ್ರೂ ಕೂಡ ಕರ್ನಾಟಕದ ಪರಿಸ್ಥಿತಿಯನ್ನು ನಾವು ಗಮನಿಸಬೇಕು ಅಂತ. ಸದ್ಯಕ್ಕೆ ಈಗೇನು 3500 ಕ್ಯೂಸೆಕ್ ನೀರನ್ನು ಪ್ರತಿನಿತ್ಯ ಹರಿಸುವ ಆದೇಶ ಇದೆ. ಇದು ಕರ್ನಾಟಕ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಸರಿ ಮೇಡಮ್, ನಮಸ್ತೆ. ಈಗ CWC ತೀರ್ಮಾನವನ್ನ ಗೌರವಯುತವಾಗಿ ತಿರಸ್ಕಾರ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಇವತ್ತು ರಾಜ್ಯದಲ್ಲಿ ಈಗಾಗಲೇ ಜುಲೈ ತಿಂಗಳು ಮುಗೀತು, ಆಗಸ್ಟ್ ಸೆಪ್ಟೆಂಬರ್ ಇನ್ನು 2 ತಿಂಗಳ ಮಳೆ ಇರೋದು. ಈ ಮಳೆ ಅವಧಿನಲ್ಲಿ ನಮ್ಮ ಕಳೆದ 10 ವರ್ಷಗಳ ಅವಧಿಯಲ್ಲಿ ಮಳೆ ಬಂದಿರೋ ಪ್ರಮಾಣ ಬಹಳ ಕಡಿಮೆ. ಹಾಗಾಗಿ ರಾಜ್ಯದ ನಮ್ಮ ಕಾವೇರಿ ಬರ್ಬೇಕಾದಂತ ಹಾರಂಗಿ ಒಂದು ಭರ್ತಿಯಾಗಿ ಒಂದಿಷ್ಟು ನೀರು ಬರ್ತಾ ಇರೋದು ಬಿಟ್ರೆ, ಮಳೆಯಿಂದ ಕಾವೇರಿ ಜಲಾಶಯಕ್ಕೆ ನೀರು ಬಂದೇ ಇಲ್ಲ. ಟೋಟಲ್ ಇನ್ಫ್ಲೋ ಲೆಕ್ಕ ಹಾಕಿದಾಗ ಆ ಅರ್ಥದಲ್ಲಿ ಇವತ್ತಿನ ನಮ್ಮ ನೀರಾವರಿ CWC ಬಹಳ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದ್ರಲ್ಲಿ ಸೋತಿದ್ದಾರೆ. ನಮ್ಮ ಆರ್ಗ್ಯುಮೆಂಟ್ ಅನ್ನು ಸರಿಯಾಗಿ ಗೌರವಿಸಿಲ್ಲ ಅಂತ ಅರ್ಥ ಆಗತ್ತೆ. ಇದಾದ್ಮೇಲೆ ವಾಸ್ತವಿಕ ಪರಿಸ್ಥಿತಿನಲ್ಲಿ ತಮಿಳುನಾಡು ಮತ್ತು ನಾವು ನೀರನ್ನು ಹಂಚಿಕೆ ಮಾಡೋಕ್ಕೆ ಹಿಂದಿನಿಂದ ಬಂದಿದೆ. ನಾವು ನಂಜುಂಡಸ್ವಾಮಿ ಅವರು ಇದ್ದಾಗಲೂ ಕೂಡ ನಾವು ರೈತರು ಸೇರಿ ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿ ನಾವು ನೀರನ್ನು ಹಂಚಿಕೊಂಡಿದ್ದ ಉದಾಹರಣೆಗಳು ಉಂಟು. ಆ ಅರ್ಥದಲ್ಲಿ ಈಗ ದಯಮಾಡಿ ವಾಸ್ತವಿಕ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ಅವ್ರಿಗೆ ಅರ್ಥ ಮಾಡಿಸೋದ್ರಲ್ಲಿ ಸೋತಿದೆ ಅಂತ ಹೇಳಿ ಸರ್ಕಾರದ ಅಸಹಾಯಕತೆಯನ್ನು ನಾನು ವಿರೋಧ ಮಾಡಬೇಕಾಗತ್ತೆ. ಈಗ ಪರಿಸ್ಥಿತಿ ನಮಗೂ ಗೊತ್ತಿರೋ ಹಾಗೆ ಇದನ್ನ ತಜ್ಞರು ಹೇಳ್ತಾರೇನು, ನಿರೀಕ್ಷೆ ಏನು? ಬರ ಇದೆ, ಮಳೆ ಕೊರತೆ ಇದೆ, 60% 65% ಮಳೆ ಕೊರತೆ ಇದೆ, 80% ಬಿತ್ತನೆ ಮಾಡಿದ ಬೀಜಗಳೆಲ್ಲ ಮೊಳಕೆ ಹೊಡಿಲೇ ಬರದಿಂದಾಗಿ ಎಲ್ಲ ಒಣಗಿ ಹೋಗ್ತಿದೆ. ಇದನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ರಾಜ್ಯದ ಪರವಾಗಿ ವಾದ ಯಾಕೆ ಪ್ರಬಲವಾಗಿ ಆಗ್ತಿಲ್ಲ ಈ ನಿಟ್ಟಿನಲ್ಲಿ ಅಂತ? ಇದು ರಾಜ್ಯ ಸರ್ಕಾರ ಇನ್ಪ್ಲೀಡರ್ಗೆ ಅಲ್ಲಿ ಮಾತಾಡ್ತಕ್ಕಂಥವ್ರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸೋದ್ರಲ್ಲಿ ಸೋತಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮೇಡಮ್. ಯಾಕೆಂದ್ರೆ ರಾಜ್ಯ CWC ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನ್ಯಾಯಾಧಿಕರಣವನ್ನ ಕಣ್ಮುಚ್ಚಿಕೊಂಡು ನ್ಯಾಯಾಲಯಗಳು ತೀರ್ಮಾನ ಬೇಡ, ವಾಸ್ತವಿಕ ಪರಿಸ್ಥಿತಿಯಲ್ಲಿ ನೀರಿನ ಹಂಚಿಕೆ ಆಗ್ಬೇಕು ಅಂತಕ್ಕಂಥದ್ದು ಅದರ ಕಾನ್ಸೆಪ್ಟಿನ ವಿವರ. ಈಗಿದ್ದವರು ಕೂಡ ತಮಿಳುನಾಡು ಸರ್ಕಾರ ನೀರನ್ನ ಆಸ್ ಯೂಶುವಲ್ ಆಗಿ ನಮಗೆ ತಿಂಗಳಿಗೆ ಬಿಡಬೇಕಾದ ಕೋಟ ಬಿಡಿ ಅಂತ ಹೇಳಿದ್ರು ಕೂಡ, ಆದರೆ ನಮ್ಮ ಕೆಳಗಡೆ ಅದೇ ಷರತ್ತಿನಲ್ಲಿ ಹೇಳುತ್ತೆ ವಾಸ್ತವಿಕ ಪರಿಸ್ಥಿತಿಗೆ ಅನುಗುಣವಾಗಿ ನೀರನ್ನು ಹಂಚಿಕೆ ಮಾಡತಕ್ಕದ್ದು. ಈಗ ಗಂಗಾಧರ್ ಸರ್, ತಮಗೂ ಗೊತ್ತಿರೋ ಹಂಗೆ ಸರಿಸುಮಾರು ಜೂನ್ ಜುಲೈ ಲೆಕ್ಕ ಹಾಕೊಂಡ್ರೆ ಬಾಕಿ 30 TMCಗೂ ಅಧಿಕ ನೀರು ಬಂದಿಲ್ಲ ಕರ್ನಾಟಕದ ಕಡೆಯಿಂದ ಅನ್ನೋ ತಮಿಳುನಾಡು ವಾದ. ಈಗ ಹೆಚ್ಚು ಕಮ್ಮಿ 15 ದಿನದ ಲೆಕ್ಕ ಹಾಕಿದ್ರೆ 3.5 ಇಂದ 4 TMC ನೀರು. ಹಂಗೆ ನೋಡಿದ್ರೆ ಇನ್ನೂ ಪ್ರಮಾಣ ಕಡಿಮೆನೆ ಅಂತ ಹೇಳಿ ತಮಿಳುನಾಡು ವಾದ ಮಾಡಬಹುದಲ್ಲ ಅಂತ. ಅವ್ರು ವಾದ ಮಾಡಬಹುದು, ಆದ್ರೆ ನಮ್ಮ ಹತ್ರ ನೀರು ಇಟ್ಕೊಂಡು ಅವ್ರಿಗೆ ಕೊಡದೆ ಹೋದಾಗ ಮಾತ್ರ ಅಪರಾಧ. ನೀರು ಇಲ್ಲದೆ ಇದ್ದಾಗ ಅದು ಅಪರಾಧ ಆಗೋದಿಲ್ಲ. ಕಾನೂನನ್ನ ಬ್ರೇಕ್ ಮಾಡೋದು ಆಗಲ್ಲ. ರಾಜ್ಯಗಳ ಮಧ್ಯೆ ಸಂಘರ್ಷಕ್ಕೂ ಅವಕಾಶ ಇಲ್ಲ ಮೇಡಮ್. ಇದನ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ಆಗಲಿ ವಾಸ್ತವಿಕ ಸ್ಥಿತಿ, ಜಲಾಶಯದಲ್ಲಿ ಮಳೆ ಬಂದು ಅಥವಾ ಇನ್ನು ಮಳೆ ಬರ್ತಾ ಇರೋಕ್ಕೆ ಅವಧಿ ಇದೆ ಅಂತ ಅಂದು ಡ್ಯಾಮಲ್ಲಿ ನೀರು ಇಟ್ಕೊಂಡು ಬಿಡದೆ ಹೋದಾಗ ಮಾತ್ರ ನಮ್ದು ಜವಾಬ್ದಾರಿ. ಆದ್ರೆ ಈಗ ಜಲಾಶಯದಲ್ಲೇ ನೀರಿಲ್ಲ ಅಂದಾಗ ಬಿಡುವುದಾದ್ರೂ ಎಲ್ಲಿಂದ ಬಂತು? ಕಾನೂನು ಬಾಹಿರವಾದ ಸರ್ಕಾರ ತೀರ್ಮಾನ ಆದ್ರೇನು? ಆದ್ರೆ ನಾನು ಇಲ್ಲಿ ಹೇಳೋದು, ರಾಜ್ಯ ಸರ್ಕಾರ ನೀರಾವರಿ ಇಲಾಖೆ ನಮ್ಮ ನೀರಿನ ಪ್ರಮಾಣ, ಲಭ್ಯ ಇರುವ ನೀರಿನ ಪ್ರಮಾಣ, ಬರ್ತಾ ಇರ್ತಕ್ಕಂಥ ಮಳೆಯ ಪ್ರಮಾಣ, ನಾವು ನಮ್ಮ ಹಕ್ಕನ್ನು ಜೋಪಾನ ಮಾಡ್ಕೊಂಡಲ್ಲಿ ಸೋತಿದೆ ರಾಜ್ಯ ಸರ್ಕಾರ. ಇದಕ್ಕೆ ಕೂಡ ಗಂಗಾಧರ್ ಸರ್, ಕರೆಕ್ಟ್ ಗಂಗಾಧರ್ ಸರ್, ಬಹುಶಃ ಕಡೆ ಎರಡು ಹಾಗೆ ಬಹಳ ಮುಖ್ಯವಾದದ್ದು. ಒಂದೇನಂತಂದ್ರೆ, ಈ ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲ ಅನ್ನೋದನ್ನ, ಅಂದ್ರೆ ಸಂಕಷ್ಟ ಸೂತ್ರ ಇಲ್ಲ ಅನ್ನೋದನ್ನ ಪದೇ ಪದೇ ನಾವು ಚರ್ಚೆ ಮಾಡ್ತಲೇ ಇದ್ದೀವಿ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಪ್ರಯತ್ನ ಏನಾಗಬೇಕಾಗಿತ್ತು, ಆಗಿದ್ದಿದ್ರೆ ಡಿಸ್ಟ್ರೆಸ್ ಫಾರ್ಮುಲಾ ಆಗಿದ್ದಿದ್ರೆ ಇಂಥ ಸಂದರ್ಭದಲ್ಲಿ ಹೆಂಗ್ ಅನುಕೂಲ ಆಗ್ತಿತ್ತು ಅಂತ. ಡಿಸ್ಟ್ರೆಸ್ ಫಾರ್ಮುಲಾ ಅಂತಕ್ಕಂಥದ್ದನ್ನ ಇನ್ನೊಂದು ಸಾಲಿನಾದ್ರೂ ಈಗ ಮಾಡ್ಬೇಕಂತ ಅಗತ್ಯ ಇದೆ. ಯಾಕೆಂದ್ರೆ ಈಗ ಮಳೆ ವಾತಾವರಣ ಕಳೆದ 10 ವರ್ಷಗಳಿಂದ ರೈನ್ಫಾಲ್ ರೇಷಿಯೋ ತಗೊಂಡಾಗ ತುಂಬಾ ಕಡಿಮೆ ಆಗ್ತಾ ಇದೆ ಪ್ರತಿ ವರ್ಷ. ಮತ್ತೆ ಮೇಡಮ್, ಇನ್ನೊಂದು ವಿಶೇಷವಾದಂಥದ್ದು, ಇತ್ತೀಚಿನ ಕಾಲದಲ್ಲಿ ಸಮಯ ಹೊರತು ಮಳೆ ಬರಲ್ಲ. ಅಂದ್ರೆ ಮಾರುತಗಳು ಮನೆಯ ಋತುಮಾನಗಳಿಗೆ ತಕ್ಕಾಗಿ ಮಳೆ ಬರ್ತಾ ಇಲ್ಲ. ಯಾವಾಗಲೂ ಬಂದು ಸುರಿತದೆ.
ಅದು ಈ ನೀರಿನ ಹಂಚಿಕೆ ವಿಷಯಕ್ಕೆ ಈಗ ಫಾರ್ಮುಲಕ್ಕೆ ಅಪಾಯ ಇದೆ. ಅದರಿಂದ ಡಿಸ್ಟ್ರೆಸ್ ಫಾರ್ಮುಲಾನ ಮತ್ತೊಮ್ಮೆ ಚರ್ಚೆ ಮಾಡಿ ರಾಜ್ಯ ಸರ್ಕಾರಗಳು ಇಬ್ಬರು ತೀರ್ಮಾನ ತಗೊಳ್ಳೋದು ಬಹಳ ಸೂಕ್ತ ಅಂತ ನನ್ನ ಅನಿಸಿಕೆ. ಧನ್ಯವಾದ ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಇಷ್ಟೊತ್ತು ಮಾತನಾಡಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ.